ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 10 ಜನವರಿ 2025. बेहद के बेहद की परम 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 महाशांति है, महाशांति है, महाशांति है. ಬೇಹದ್ನ ಮಕ್ಕಳು, ಬೇಹದ್ನ ಸರ್ವ ಸ್ನೇಹಿ ಮಕ್ಕಳು ಸದಾ ತಂದೆಯ ನೆನಪಿನಲ್ಲಿಯೇ, ತಂದೆಯ ಪ್ರೀತಿಯಲ್ಲಿಯೇ ತಲ್ಲೀನರಾಗಿರುತ್ತಾರೆ. ತಂದೆಯನ್ನು ಪ್ರತ್ಯಕ್ಷ ಮಾಡುವ ಸಂಕಲ್ಪವನ್ನು ಹೊತ್ತಿದ್ದಾರೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಲು ಹೊರಟಿದ್ದಾರೆ. ಸರ್ವ ಆತ್ಮರಿಂದ ಜಯ ಜಯಕಾರದ ವಿಜಯ ಮಾಲೆಯನ್ನು ಧರಿಸಲು ನಿಮಿತ್ತರಾದಂತಹ ಬೇಹದ್ನ ಮಕ್ಕಳು, ಇಂತಹ ವಿಜಯಿ ತಂದೆ ಸಮಾನರಾದ ಬೇಹದ್ನ ಮಕ್ಕಳು ಅವರೆಲ್ಲ ಸಿದ್ಧಿಗಳನ್ನು ಸೇವೆಗಾಗಿಯೇ ಮುಡಿಪಾಗಿಟ್ಟಿದ್ದಾರೆ. ಇಂತಹ ವಿಶ್ವ ಕಲ್ಯಾಣಕಾರಿ ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತಿರುವ ಬೇಹದ್ನ ಮಕ್ಕಳಿಗೆ ಬೇಹದ್ನ ಸೇವಾಧಾರಿ ಬ್ರಹ್ಮಮಾಜಿಯ ಪ್ರೀತಿಯ ನಮಸ್ಕಾರಗಳು. ಮಹಾರಥಿ ಎಂದರೆ ವಿಶೇಷ ಆತ್ಮರ ವಿಶೇಷತೆ. ಮಹಾರಥಿ ಎಂದರೆ ಮಹಾವೀರರ ಸಂಘಟನೆ. ಬೇಹದ್ನ ಮಕ್ಕಳು ಮಹಾವೀರರು. ಇಂತಹ ಮಹಾರಥಿಯ ಸಂಘಟನೆಯ ವಿಶೇಷತೆ ಏನಾಗಿರಬೇಕು? ಸಂಘಟನೆಯಲ್ಲಿರುವ ಪ್ರತಿಯೊಬ್ಬ ಮಹಾರಥಿ ಬೇಹದ್ನ ಆತ್ಮರ ಸಂಕಲ್ಪಗಳು ಒಂದೇ ಆಗಿರಬೇಕು. ಅವರ ಸ್ಥಿತಿ ಅಂದರೆ ಆತ್ಮಸ್ವರೂಪದ ಸ್ಥಿತಿಯಾಗಿರಬೇಕು. ಎಲ್ಲರೂ ಒಟ್ಟಿಗೆ ಒಂದೇ ಸಮಯಕ್ಕೆ ಕುಳಿತು ಯೋಗ ಮಾಡಬೇಕು. ಎಲ್ಲರ ಸಂಕಲ್ಪ ವಿಶ್ವ ಪರಿವರ್ತನೆಯೇ ಆಗಿರಬೇಕು. ಬೇಹದ್ ಕಿ ಮಹಾಶಾಂತಿ. ಸಂಘಟನೆಯಲ್ಲಿ ಈ ಮಹಾಶಾಂತಿಯ ಸಂಕಲ್ಪವಿರಬೇಕು. ಬೇರೆ ಬೇರೆ ಯಾವ ಸಂಕಲ್ಪಗಳು ಈ ಸಂಘಟನೆಗಳಲ್ಲಿ ನಡೆಯಬಾರದು. ಈ ರೀತಿಯ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಅಲ್ಲಿಯವರೆಗೆ ಸಿದ್ಧಿ ಸಿಗುವುದಿಲ್ಲ. ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯಗಳಿದ್ದರೆ ನಿಮ್ಮ ಸಿದ್ಧಿಯಲ್ಲಿಯೂ ಭಿನ್ನತೆ ಬರುತ್ತದೆ. ನಿಮ್ಮ ಸಂಘಟನೆಗೆ ಆದೇಶ ಸಿಕ್ಕ ಕೂಡಲೇ ನೀವು ಆ ಬೀಜರೂಪ ಸ್ಥಿತಿಯಲ್ಲಿ ಬಂದುಬಿಡಬೇಕು. ಈ ತಕ್ಷಣ 5 ನಿಮಿಷಗಳಲ್ಲಿಯೇ ಬೀಜರೂಪ ಸ್ಥಿತಿಯಲ್ಲಿ ಆತ್ಮಸ್ವರೂಪದಲ್ಲಿ ಬರಬೇಕು ಎಂದು ಆದೇಶ ಸಿಕ್ಕೊಡನೆ ಆಗ ತಕ್ಷಣವೇ ಸಂಘಟನೆಯಲ್ಲಿರುವ ಪ್ರತಿಯೊಬ್ಬ ಆತ್ಮರು ಈ ಸ್ಥಿತಿಯಲ್ಲಿ ಬಂದುಬಿಡಬೇಕು. ಈ ಸ್ಥಿತಿ, ಈ ವ್ಯರ್ಥ ಸಂಕಲ್ಪಗಳನ್ನು ಯಾವಾಗ ನಿಲ್ಲಿಸುತ್ತೀರೋ ಆಗಲೇ ಈ ಸ್ಥಿತಿಗೆ ಬರಲು ಸಾಧ್ಯ. ಈ ವ್ಯರ್ಥ ಸಂಕಲ್ಪಗಳಿಂದಲೇ ಏರಿಳಿತವಾಗಿ ಬೀಜರೂಪ ಸ್ಥಿತಿಯಲ್ಲಿ ಬರುವುದು ಕಷ್ಟವಾಗುತ್ತದೆ. ಮೊದಲು ಈ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸಬೇಕು. ಹೀಗೆ ನಿಮ್ಮ ಸಂಘಟನೆಯನ್ನು ಪವರ್ಫುಲ್ ಮಾಡಬೇಕಾಗಿದೆ. ಎಲ್ಲ ಆತ್ಮರು ಏಕಮತರಾಗಿ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿಗೊಳಿಸಿ ವಿಶ್ವ ಪರಿವರ್ತನೆಯ ಸಂಕಲ್ಪ ಒಂದನ್ನೇ ಇಟ್ಟುಕೊಂಡು ಬೀಜರೂಪ ಸ್ಥಿತಿ, ಆತ್ಮಸ್ವರೂಪ ಸ್ಥಿತಿಗೆ ಬಂದು ಬಿಡಬೇಕು. ಮೊದಲು ನಿಮ್ಮಲ್ಲಿ ಬೇಹದ್ನ ತಂದೆಯ ಮೇಲೆ 101% ನಿಶ್ಚಯ ಬುದ್ಧಿ ಇರಬೇಕು, ವಿಶ್ವಾಸವಿರಬೇಕು. ಈ ತಂದೆಯ ಮೇಲಿನ ನಿಶ್ಚಯ ವಿಶ್ವಾಸವೇ ನಿಮ್ಮ ಸಂಘಟನೆಯನ್ನು ಜೋಡಿಸುವಲ್ಲಿ ಸಹಾಯಕವಾಗುತ್ತದೆ. ಇದು ಒಂದು ದಾರದ ರೀತಿ ಕೆಲಸ ಮಾಡುತ್ತದೆ. ಸಂಘಟನೆಯಲ್ಲಿರುವವರನ್ನು ಕಟ್ಟಿ ಹಾಕುತ್ತದೆ. ಮತ್ತು ನಿಮ್ಮ ಮೇಲೆಯೂ ನಿಮಗೆ ನಿಶ್ಚಯ ಬರಬೇಕು. ನಾನು ವಿಶ್ವ ಪರಿವರ್ತಕ, ವಿಶ್ವ ಕಲ್ಯಾಣಕಾರಿ ಬೇಹದ್ನ ಆತ್ಮ. ನನ್ನಿಂದಲೇ ವಿಶ್ವ ಪರಿವರ್ತನೆಯಾಗಲಿದೆ ಎಂಬ ನಿಶ್ಚಯ ನಿಮ್ಮಲ್ಲಿರಬೇಕು. ಸಂಘಟನೆಯಲ್ಲಿ ಯಾರಿಂದ ಏನೇ ತಪ್ಪಾದರೂ
ಅದನ್ನು ಅಲ್ಲಿಯೇ ಕ್ಷಮಿಸಿ ಮರೆತು ಮುಂದುವರಿಯುವ ಮನೋಭಾವವಿರಬೇಕು. ಈ ತಪ್ಪಿನಲ್ಲೂ ಯಾವುದೋ ಒಂದು ಕಲ್ಯಾಣಕಾರಿ ಕೆಲಸವೇ ಆಗಲಿದೆ ಎಂದು ಅದನ್ನು ಮರೆತು ಮುಂದುವರಿಯಬೇಕು. ಎಲ್ಲರೂ ಜೊತೆಯಲ್ಲೇ ಕೂಡಿಕೊಂಡು ನಡೆಯಬೇಕು. ಆಗಲೇ ಕಲ್ಯಾಣಕಾರಿ ಕಾರ್ಯಗಳಾಗಲಿವೆ. ಯಾವಾಗ ಇಂತಹ ಒಂದು ನಂಬಿಕೆ ವಿಶ್ವಾಸ ಸಂಘಟನೆಯಲ್ಲಿ ಬರುತ್ತದೋ ಆಗಲೇ ಸಫಲತೆ ಸಿಗುತ್ತದೆ. ಬೇರೆಯವರ ತಪ್ಪು ನನ್ನದೇ ತಪ್ಪು ಎಂದು ತಿಳಿಯಬೇಕಾಗುತ್ತದೆ. ಈ ರೀತಿಯ ಒಂದು ಕಲ್ಯಾಣಕಾರಿ ಭಾವನೆ ನಿಮ್ಮಲ್ಲಿ ಯಾವಾಗ ಬರುವುದು ಅಂದರೆ, ಯಾವಾಗ ನೀವು ಪ್ರತಿಯೊಬ್ಬ ಆತ್ಮರಲ್ಲಿಯೂ ಅಷ್ಟೇ ನಿಮ್ಮ ಮೇಲೆ ಎಷ್ಟು ನಿಮಗೆ ನಂಬಿಕೆ ಇದೆಯೋ ಅಷ್ಟೇ ಬೇರೆ ಆತ್ಮರ ಮೇಲೆಯೂ ನಂಬಿಕೆ ಇಟ್ಟಿರಬೇಕು. ಆಗಲೇ ಈ ಒಂದು ಸ್ಥಿತಿಗೆ ಬರಲು ಸಾಧ್ಯ. ಹೇಗೆ ಬೇಹದ್ನ ತಂದೆಯು ಎಲ್ಲ ಬೇಹದ್ನ ಮಕ್ಕಳನ್ನು ಒಂದೇ ಸಮಾನರಾಗಿ ನೋಡುತ್ತಾರೋ ಮತ್ತು ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾರೆ, ಎಂದಿಗೂ ಅಧಿಕಾರದಿಂದ ಮಾತನಾಡುವುದೇ ಇಲ್ಲ. ಈ ಸ್ವಭಾವವೇ ಪ್ರತಿಯೊಬ್ಬ ಬೇಹದ್ನ ಆತ್ಮರಲ್ಲಿಯೂ ಬರಬೇಕು. ಆಗಲೇ ಈ ಮಹಾರಥಿಯರ ಸಂಘಟನೆಯಲ್ಲಿ ಬಲ ಬರುತ್ತದೆ, ಒಗ್ಗಟ್ಟು ಬರುತ್ತದೆ ಮತ್ತು ವಿಶ್ವ ಪರಿವರ್ತನೆಯನ್ನು ಮಾಡುವ ಸಂಕಲ್ಪವು ಸಿದ್ಧವಾಗುತ್ತದೆ. बेहद के बेहद की परम 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 महाशांति है, महाशांति है, महाशांति है। बेहद की अविनाशी परम शांति।